ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. 7ನೇ ತಾರೀಕು ಆಷಾಢ ಮಾಸದ ಕೊನೆಯ ಶುಕ್ರವಾರ ಆಗಿದ್ದ ಕಾರಣ ನಾನು ನಮ್ಮ ಯಜಮಾನ್ರು ಬೆಳಗ್ಗೆನೇ ಎದ್ದು ರೆಡಿಯಾಗಿ, ನಾನಂತೂ 5 ಗಂಟೆಗೆ ಎದ್ದಿದ್ದೆ ಬಿಡಿ, ನಮ್ಮ ಯಜಮಾನ್ರು ಒಂದು 6:30 ಎದ್ರು ಅನ್ಕೊತೀನಿ. ಸೊ 7 ಗಂಟೆಗೆ ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಬಟ್ ನೋಡಿದ್ರೆ ತುಂಬಾ ರಶ್ ಇತ್ತು, ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹಾಗೆಯೇ ಪಾರ್ಕಿಂಗಿಗೆ ಸಹ ನಮಗೆ ಜಾಗ ಸಿಗಲಿಲ್ಲ. ಅಲ್ಲೇ ರೋಡ್ ಸೈಡಲ್ಲೇ 2 ವೀಲರ್ ಹಾಕಿಬಿಟ್ಟು ಒಳಗಡೆ ಹೋಗಿದ್ವಿ. ವೀಕ್ ಡೇ ಆಗಿದ್ದ ಕಾರಣ ನಮ್ಮ ಯಜಮಾನ್ರು ಆಫೀಸಿಗೆ ಬೇರೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾರ್ಮಲ್ ದರ್ಶನಕ್ಕೆ ಹೋಗಲಿಲ್ಲ. ನಾವು 50 ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿ ದರ್ಶನದಲ್ಲಿ ಹೋದ್ವಿ. ಬಟ್ ಒಳಗಡೆ ಹೋದರೆ ಎಲ್ಲರೂ ಒಟ್ಟಿಗೆ ಬಿಟ್ಬಿಟ್ಟಿದ್ದಾರೆ. ಯಾವುದೇ ಕ್ಯೂ ಸಿಸ್ಟಮ್ ಥರ ನೀಟಾಗಿ ಒಬ್ಬರಾದ್ಮೇಲೆ ಒಬ್ಬರು ಥರ ಬಿಡ್ತಾ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಆಗೋಗಿತ್ತು. ಅಲ್ಲಿ ದೇವರ ದರ್ಶನ ಏನೋ ಚೆನ್ನಾಗೇ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಮಗೆ ಪ್ರಸಾದವಾಗಿ ಬಾಳೆಹಣ್ಣು ಸಹ ಸಿಕ್ತು, ಖುಷಿ ಆಯಿತು. ಆಮೇಲೆ ಈ ಕಡೆ ಇರುವಂತಹ ಈ ಮಿಕ್ಕಿ ದೇವರುಗಳಿಗೆಲ್ಲ ದೀಪ ಬೆಳಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಅದಾದಮೇಲೆ ಇಲ್ಲಿ ನಮ್ಮ ಗಾಡಿ ಎತ್ಕೊಂಡು ಬರ್ತಾ ನೋಡಿದ್ವಿ, ಸಾರಕ್ಕಿ ಸಿಗ್ನಲ್ಲಿಂದ ಬನಶಂಕರಿ ದೇವಸ್ಥಾನ, ಬನಶಂಕರಿ ಡಿಪೋವರೆಗೂ ತುಂಬಾ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಈ ಕಡೆ ರೋಡ್ ಖಾಲಿನೇ ಇದೆ, ಆ ಕಡೆ ರೋಡ್ ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿದ್ದು 7 ಗಂಟೆ, ಬಟ್ ಹೊರಗಡೆ ಬರೋಷ್ಟರಲ್ಲಿ ಆಲ್ರೆಡಿ 10:15 ಏನೋ ಆಗೋಗಿತ್ತು. ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಫೇಮಸ್ ಸಾರಕ್ಕಿ ಸಿಗ್ನಲ್ ಹತ್ರ ಇರುವಂತಹ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಹೋಗಿದ್ವಿ. ಇಲ್ಲಿ ನಾನು ಒಂದು 3-4 ಸತಿ ತಿಂದಿದ್ದೀನಿ, ನನಗೆ ತುಂಬ ಇಷ್ಟ ಆಗಿತ್ತು ಟೇಸ್ಟು. ಬಟ್ ಈ ಸತಿ ಏನು ಅಪ್ ಟು ದ ಮಾರ್ಕ್ ಇಲ್ಲ ಅನ್ನಿಸ್ತು ನನಗೇನೋ ಅಷ್ಟು ಸ್ಯಾಟಿಸ್ಫೈ ಅನಿಸಿಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.